ಇಂಧನ ದರ ಏರಿಕೆಯ ವಿರುದ್ಧ ಸಿಡಿದೆದ್ದಿದೆ ಕಮಲ ಪಾಳ್ಯ. ಲೋಕ ಚುನಾವಣೆ ಬಳಿಕ ಬಿಜೆಪಿ ಕೈಗೆ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ನಾಳೆ ವಿಜೇಂದ್ರ ಆ್ಯಂಡ್ ಟೀಮ್ ವಿಜೇಂದ್ರ ಮತ್ತು ಅಶೋಕ್ ನೇತೃತ್ವದಲ್ಲಿ ಹೋರಾಟ ನಡೆಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಗರ ಪ್ರತಿಭಟನೆ ಆಗುತ್ತೆ. ಬಿಜೆಪಿಯ ಎಲ್ಲ ಶಾಸಕರು, ನಾಯಕರು, ಎಂಎಲ್ಸಿಗಳು ಈ ಪ್ರತಿಭಟನೆಯಲ್ಲಿ ಹಾಜರಾಗ್ತಾರೆ. ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಬಳಸಿದಂತಹ ಅತಿ ದೊಡ್ಡ ಅಸ್ತ್ರ ಅಂತಂದ್ರೆ ಅದು ಬೆಲೆ ಏರಿಕೆ. ಬೆಂಗಳೂರಲ್ಲಿ ಸೆಷನ್ ಆದಂತಹ ಸಂದರ್ಭದಲ್ಲೂ ಕೂಡ ಬಿಡ್ಲಿಲ್ಲ. ಬೀದಿಗಿಳಿದ್ದು ಹೋರಾಟ ಮಾಡ್ತಾ ಇದ್ರು. ಸೆಷನ್ ಆಗೋದಕ್ಕೂ ಕೂಡ ಬಿಟ್ಟಿಲ್ಲ. ಇನ್ನು ಬೆಳಗಾವಿಯಲ್ಲಿ ಸೆಷನ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ಕಾಂಗ್ರೆಸ್ ಮಾಡಿತ್ತು. ಅದನ್ನೇ ಈಗ ಪ್ರಶ್ನೆ ಮಾಡ್ತಾ ಇದ್ದೆ ಬಿಜೆಪಿ ಪಾಳೆಯ. ಒಂದು ದುಷ್ಟ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಇರುವಂಥದ್ದು ಒಂದು ಶನಿ ಸಂತಾನ ಅಂತ ಅನಿಸುತ್ತೆ. ಇದರ ವಿರುದ್ಧವಾದಂಥ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ನಾಳೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆ ಆಗ್ತೈತೆ. ಬೆಂಗಳೂರಲ್ಲೂ ಕೂಡ ನಾನು ಮತ್ತು ವಿಜಯೇಂದ್ರ ಅವರು ನೇತೃತ್ವದಲ್ಲಿ 11:15 ನಾಳೆ ಅಲ್ಲಿ ಫ್ರೀಡಂ ಪಾರ್ಕ್ ಹತ್ರ ನಮ್ಮ ಪ್ರತಿಭಟನೆಯನ್ನು ಮಾಡ್ತೀರಿ. ಅಲ್ಲಿಗೆ ಏನು ಬಿಡಲ್ಲ. ಇದನ್ನು ಈ ಪ್ರತಿಭಟನೆಗಳನ್ನು ಹಂತ ಹಂತವಾಗಿ ಹೆಂಗೆ ಮಾಡ್ಬೋದು, ಸೈಕಲ್ ಜಾಥಾ ಇರ್ಬೋದು, ನಡಿಗೆ ಇರ್ಬೋದು, ಈ ಥರ ಹೋರಾಟಗಳನ್ನು ನಾವು ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಕಾಂಗ್ರೆಸ್ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಯಾವ ಬೆಲೆ ಏರಿಕೆಯನ್ನ, ಗ್ಯಾರಂಟಿಗಳನ್ನ ಪಾಯಿಂಟ್ ಮಾಡಿ ಮಾಡಿ ಅಧಿಕಾರಕ್ಕೇರ್ತೋ ಅದೇ ಕಾಂಗ್ರೆಸ್ ಸರ್ಕಾರ ಈಗ ಬೆಲೆ ಏರಿಕೆ ಮಾಡಿದೆ ಇಂಧನದ ಮೇಲೆ. ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ನಾಳೆ ಬಿಜೆಪಿಯಿಂದ ಪ್ರೊಟೆಸ್ಟ್ ಕೂಡ ಇದೆಯಂತೆ. ಪ್ರೊಟೆಸ್ಟ್ ಅಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಏನು ಆಗ್ರಹ ಕೇಳಿ ಬರುತ್ತೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ಖಂಡಿತ ರಾಜ್ಯ ಸರ್ಕಾರ ಹೊರಡಿಸುವಂಥ ಆದೇಶ ಏನಿದೆ, ಪೆಟ್ರೋಲ್ ಮತ್ತು ಡೀಸೆಲ್ ದರದ ಏರಿಕೆ ಏನಿದೆ, ಇದು ರಾಜ್ಯದ ಜನತೆಗೆ ಒಂದಷ್ಟು ಶಾಕ್ ಕೂಡ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿ ನಾಯಕರು ಈಗ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿರುವಂಥದ್ದು. ನಾಳೆ ಬೆಳಿಗ್ಗೆ ಅಂದರೆ ಸುಮಾರು 11 ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಹೋರಾಟಕ್ಕೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇರ್ಬೋದು, ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಬೃಹತ್ ಆದಂಥ ಹೋರಾಟ ಕೂಡ ನಡೆಯುತ್ತೆ. ಅದಾದ ಬಳಿಕ ಕೇವಲ ಬೆಂಗಳೂರಿಗೆ ಸೀಮಿತ ಆಗಿರಲ್ಲ, ರಾಜ್ಯಾದ್ಯಂತ ಸೀಮಿತ ಆಗಿರೋದ್ರಿಂದ ಆಯಾ ಜಿಲ್ಲಾ ಮಟ್ಟದಲ್ಲಿ ಅಲ್ಲಿರುವಂತಹ ಹಾಲಿ ಸಂಸದರು ಜೊತೆಗೆ ಮಾಜಿ ಸಂಸದರ ಜೊತೆಗೂಡಿ ಒಂದಷ್ಟು ಶಾಸಕರು ಇರ್ಬೋದು, ಹಾಗೆ ಜಿಲ್ಲೆಯ ನಾಯಕರು ಕೂಡ ಜೊತೆಗೂಡಿ ಒಂದಷ್ಟು ಪ್ರತಿಭಟನೆ ಕೂಡ ಆ ಜಿಲ್ಲಾ ಮಟ್ಟದಲ್ಲಿ ಕೂಡ ನಡೆಯುತ್ತೆ. ಇನ್ನು ಹೋರಾಟದ ಸ್ವರೂಪಗಳು ಹೇಗಿರುತ್ತೆ ಅಂತಂದ್ರೆ, ಸರ್ಕಾರ ಹೊರಡಿಸುವಂತಹ ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು, ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಈಗಾಗಲೇ ಬಿಜೆಪಿ ನಾಯಕರು ಹೇಳಿರುವಂಥದ್ದು. ನೋಡಿ, ನಾಳೆ ಪ್ರತಿಭಟನೆಯ ಬಳಿಕ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಅಂದರೆ ಕಾವೇರಿ ನಿವಾಸ ಇದೆಯಲ್ಲ, ಅಲ್ಲಿಗೂ ಕೂಡ ಮುತ್ತಿಗೆ ಹಾಕಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ರೂಪುರೇಷೆಗಳನ್ನು ಈಗಾಗಲೇ ಸಿದ್ಧತೆಗಳನ್ನ ಪಡಿಸ್ಕೊಂಡಿದ್ದಾರೆ. ಅಂದರೆ ಪ್ರತಿಭಟನೆಯ ಬಳಿಕ ಸುಮಾರು 11 ಗಂಟೆಗೆ ಪ್ರತಿಭಟನೆ ಆರಂಭ ಆದರೆ ಸುಮಾರು 1 ಗಂಟೆಯ ಕಾಲ ಫ್ರೀಡಂ ಪಾರ್ಕಲ್ಲೇ ಪ್ರತಿಭಟನೆ ಮಾಡಿ ಬಳಿಕ ಅಲ್ಲಿಂದ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಹೊರಡ್ತಾರೆ. ಅಂದರೆ ಎತ್ತಿನ ಬಂಡಿಯ ಮೂಲಕ ನೇರವಾಗಿ ಬಿಜೆಪಿ ನಾಯಕರು ಹೋಗಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಏನಿವತ್ತು ಪೆಟ್ರೋಲ್ ದರ ಇರ್ಬೋದು, ಹಾಗೆ ಡೀಸೆಲ್ ದರ ಇರ್ಬೋದು, ಅದನ್ನು ವಾಪಸ್ ಪಡೆಯದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೊಂದು ರೀತಿಯಾದಂಥ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ನಾಳೆ ಕೇವಲ ಬಿಜೆಪಿ ನಾಯಕರು ಮತ್ತು ಸ್ಥಳೀಯ ಜಿಲ್ಲೆಯ ನಾಯಕರು ಕೂಡ, ಅಂದರೆ ಸ್ಥಳೀಯ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾರೆ. ಅದಾದ ನಂತರ ರಾಜ್ಯ ನಾಯಕರು, ಅದರ ರಾಜ್ಯ ಸರ್ಕಾರ ಏನಾದರೂ ಕೂಡ ಇವರ ಪ್ರತಿಭಟನೆಗೆ ದರವನ್ನು ವಾಪಸ್ ಪಡೆದೇ ಇದ್ದಲ್ಲಿ ಒಂದಷ್ಟು ಸಂಘ, ಅಂದರೆ ಲಾರಿ ಚಾಲಕರ ಸಂಘ ಇರ್ಬೋದು, ರೈತ ಸಂಘ ಇರ್ಬೋದು, ಹೀಗೆ ಸಾಕಷ್ಟು ಸಂಘಟನೆಗಳಿದೆಯಲ್ಲ, ಅವರಿಗೂ ಕೂಡ ಒಂದಷ್ಟು ಕರೆ ಕೊಟ್ಟಿದ್ದಾರೆ. ಅಂದರೆ ನಾಳಿನ ಪ್ರತಿಭಟನೆಗೆ ಎಚ್ಚೆತ್ತು ಸರ್ಕಾರ ವಾಪಸ್ ಪಡೆದೇ ಇದ್ದಲ್ಲಿ, ಅಂದರೆ ದರ ಇಳಿಕೆ ಮಾಡಿದ್ದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಕೂಡ ನಮ್ಮ ಪ್ರತಿಭಟನೆಗೆ ಸಾಥ್ ಕೊಡಬೇಕು ಅಂತ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ನಾಳೆಯ ಹೋರಾಟಕ್ಕೆ ಈ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.